ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ನಾನ್ ವೆಜ್ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಒಂದು ಸ್ಪೆಷಲ್ ಚಿಕನ್ ಮಸಾಲಾ ಗ್ರೇವಿ ಮಾಡ್ತಾ ಇದ್ದೀನಿ. ನಾನು ತುಂಬಾನೇ ರುಚಿಕರವಾಗಿರುವಂತ ಒಂದು ರೆಸಿಪಿ ಇದು. ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿದ್ರೆ ಖಂಡಿತ ಪದೇ ಪದೇ ಇದನ್ನ ಮಾಡಿ ತಿಂತೀರ, ಯಾಕಂದ್ರೆ ಅಷ್ಟೊಂದು ರುಚಿಕರವಾಗಿರುತ್ತೆ. ನಾನು ಹೇಳಿರುವ ಅದೇ ಮೆಥಡ್ ಅಲ್ಲಿ ಮಾಡಿ, ಖಂಡಿತ ನಿಮ್ಗೂ ಒಂದು ಸೂಪರ್ ಆಗಿರುವಂತಹ ಚಿಕನ್ ರೆಸಿಪಿ ಮಾಡಿ ಮನೆಯಲ್ಲಿ ತಿನ್ಬಹುದು. ಚಪಾತಿ, ದೋಸೆ ಎಲ್ಲದಕ್ಕೂ ಇದು ಸೂಪರ್ ಆಗುತ್ತೆ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ ಮೊದಲು 750 ಗ್ರಾಮ್ಸ್ ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮೊದಲೇ ಉಪ್ಪು ಹಾಕೊಂಡ್ರೆ ಕರೆಕ್ಟ್ ಆಗಿ ಚಿಕನ್ಗೆ ಎಳೆಯುತ್ತೆ. ಆಮೇಲೆ ಮೆಣಸಿನ ಹುಡಿ. ಇಲ್ಲಿ ಮೆಣಸಿನ ಹುಡಿದು ನಾನು ಮನೆಯಲ್ಲೇ ಹುಡಿ ಮಾಡಿರುವಂತ ಮೆಣಸಿನ ಹುಡಿ, ಗುಂಟೂರು ಮತ್ತು ಕಾಶ್ಮೀರಿ ಎರಡು ಮಿಕ್ಸ್ ಆಗಿದೆ. ನೀವು ರುಚಿ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ನಾನು. ಆಮೇಲೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, ಆಮೇಲೆ 1/4 ಟೀ ಸ್ಪೂನ್ ಜೀರಿಗೆ ಹುಡಿ, ಅರ್ಧ ಟೀ ಸ್ಪೂನ್ ಅರಶಿನ ಹುಡಿ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ. ಆಮೇಲೆ ಇದಕ್ಕೆ ಬೇಕಾಗಿರೋದು ಮೊಸರು ಅಂದ್ರೆ ಜಾಸ್ತಿ ಹುಳಿ ಇರಬಾರ್ದು, ಅಂದ್ರೆ ಫ್ರೆಶ್ ಮೊಸರಾಗಿರ್ಬೇಕು. 2 ಟೇಬಲ್ ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ನಿಂಬೆ ಹಣ್ಣು ತಗೊಂಡಿದ್ದೀನಿ, ಅದರ ರಸ ಕೂಡ ಇದಕ್ಕೆ ಹಾಕ್ತೀನಿ. ಎಲ್ಲ ಹಾಕ್ಬಿಟ್ಟು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸಲ ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ, ಅರ್ಧ ನಿಂಬೆ ಹಣ್ಣಿನ ಜ್ಯೂಸ್ ಸಾಕು. ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ತರ್ತೀನಿ. ನೋಡಿ, ಫುಲ್ ಆಗಿ ಮಿಕ್ಸ್ ಮಾಡಿ ತಂದಿದ್ದೀನಿ. ಇನ್ನು ಇದನ್ನ ಮಿನಿಮಮ್ 1 ಗಂಟೆ ಹೊತ್ತಾದ್ರೂ ರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಮುಚ್ಚಿ ಇಡ್ತಾ ಇದ್ದೀನಿ. ಆಮೇಲೆ ಒಂದು ಕಡಾಯಿ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಅದೇ ರೀತಿ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಜೀರಿಗೆನು ಹಾಕ್ತಾ ಇದ್ದೀನಿ. ಇದೊಂದು ಸ್ಪೆಷಲ್ ಮಸಾಲಾ ಪೌಡರ್ ಮಾಡೋದಕ್ಕೋಸ್ಕರ 1 ಟೀ ಸ್ಪೂನ್ ಸೋಂಪು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ 2.5 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ. 2.5 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ 3 ಲವಂಗ, ಸ್ವಲ್ಪ ನಮ್ಮ ಜಾವಿತ್ರಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ನಕ್ಷತ್ರ ಹೂ ಹಾಕ್ತೀನಿ. ದಾಲ್ಚಿನ್ನಿ ಕೂಡ ಒಂದು ತುಂಡು ಹಾಕೊಂಡಿದ್ದೀನಿ. ಇನ್ನು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ಚಿಕನ್ಗೆ ಇರುವಂತಹ ಒಂದು ಸ್ಪೆಷಲ್ ಮಸಾಲ ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಗಸಗಸೆನೂ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಅಂದ್ರೆ ಕಲರ್ ಚೇಂಜ್ ಆಗಿ ಈ ರೀತಿ ಬರ್ಬೇಕು. ಇದು ಫುಲ್ ಆಗಿ ಆರಿದ್ಮೇಲೆ ಇದನ್ನ ಹುಡಿ ಮಾಡಿ ತರ್ತೀನಿ ನಾನು. ನೋಡಿ, ನಮ್ಮ ಸ್ಪೆಷಲ್ ಮಸಾಲಾ ಪೌಡರ್ ಕೂಡ ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಪ್ಯಾನ್ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ. ಮೊದಲು ತುಪ್ಪ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಎಣ್ಣೆ, ನೀವು ಯಾವ ಅಡುಗೆ ಎಣ್ಣೆ ಉಪಯೋಗಿಸ್ತಿರೋ ಅದು ಹಾಕೋಬಹುದು. ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು. ಸನ್ಫ್ಲವರ್ ಆಯಿಲ್, ರಿಫೈನ್ಡ್ ಆಯಿಲ್ ಯಾವ್ದು ಬೇಕಿದ್ರು ಉಪಯೋಗಿಸಬಹುದು. ನಾನಿಲ್ಲಿ 5 ಟೀ ಸ್ಪೂನ್ ಹಾಕ್ತಾ ಇರೋದು, ಟೇಬಲ್ ಸ್ಪೂನ್ ಅಲ್ಲ. ನೋಡಿ, ಸಣ್ಣ ಸ್ಪೂನ್ ಅಲ್ಲಿ ಹಾಕ್ತಾ ಇದ್ದೀನಿ. 5 ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ 1 ಗಂಟೆ ಕಳೆದಿದೆ. ಚಿಕನ್ ಮ್ಯಾರಿನೇಟ್ ಮಾಡೋದಿಕ್ಕೆ ಇಟ್ಟಿದ್ದೆ. ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಫ್ರೈ ಅಂದ್ರೆ ಜಾಸ್ತಿ ಫ್ರೈ ಅಲ್ಲ, ಅಂದ್ರೆ ಗರಿ ಗರಿ ಆಗೋ ತನಕ ಫ್ರೈ ಮಾಡೋದಲ್ಲ. ಸ್ವಲ್ಪ 2 ಬದಿ ಕೂಡ ಸ್ವಲ್ಪ ಫ್ರೈ ಆದ್ರೆ ಸಾಕು. ಅಂದ್ರೆ ಈ ಮಸಾಲ ಎಲ್ಲ ಚಿಕನ್ಗೆ ಕರೆಕ್ಟ್ ಆಗಿ ಎಳೆಯುತ್ತೆ. ನಾವು ಮಾಡುವ ರೆಸಿಪಿಗೆ ಟೇಸ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ಈ ರೀತಿ ಮಾಡಿದ್ರೆ. 1 ಬದಿ ಫ್ರೈ ಆದ್ಮೇಲೆ ಇದನ್ನ 2 ಬದಿ ಕೂಡ ತಿರುಗಿಸಿ 2 ಬದಿ ಕೂಡ ಇದನ್ನ ಫ್ರೈ ಮಾಡಬೇಕು. ನೋಡಿ, ಇವಾಗ 1 ಬದಿ ಫ್ರೈ ಆಗಿದೆ. ಇನ್ನು ಇದನ್ನ ತಿರುಗಿಸಿ ಬಿಟ್ಟು ಇನ್ನೊಂದು ಬದಿ ಕೂಡ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಎಲ್ಲ ತಿರುಗಿಸಿ ಹಾಕಿದ್ದೀನಿ ನಾನು. ಇವಾಗ ಸಾಕು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇನ್ನು ಇದನ್ನ ತೆಗಿಬಹುದು. ಇನ್ನು ಇದೇ ರೀತಿ ಉಳಿದಿರುವ ಎಲ್ಲಾ ಚಿಕನ್ ಅನ್ನ ಇದೇ ರೀತಿ ಫ್ರೈ ಮಾಡಿ ತರ್ತೀನಿ ನಾನು. ನೋಡಿ, ಇವಾಗ ಎಲ್ಲ ಫ್ರೈ ಆಗಿ ರೆಡಿ ಆಗಿದೆ. ಇನ್ನು ಅದೇ ಪ್ಯಾನ್ ಅಲ್ಲಿ ನಾನು ಅದೇ ಎಣ್ಣೆಗೆ ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾ ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅದೇ ರೀತಿ 1 ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ಆಮೇಲೆ 3 ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾ ಇರೋದು. ಇಲ್ಲಿ ಪೇಸ್ಟ್ ಬೇಕಿದ್ರೆ ಪೇಸ್ಟ್ ಕೂಡ ಹಾಕೋಬಹುದು ನಿಮಗೆ.
ಇನ್ನು ಇದನ್ನ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಮೊದಲು ಇದನ್ನ ಹಾಕ್ತೀನಿ, ಆಮೇಲೆ ಈರುಳ್ಳಿ ಹಾಕೋದು. ಇದು ಫ್ರೈ ಆದ್ಮೇಲೆ ಮಾತ್ರ ಈರುಳ್ಳಿ ಹಾಕೊಂಡ್ರೆ ಸಾಕು. ಆಮೇಲೆ ಒಂದು ಕಾಯಿ ಮೆಣಸು, ಸ್ವಲ್ಪ ಕರಿಬೇವು ಕೂಡ ಇದ್ರ ಜೊತೆನೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಎಲ್ಲ ಒಂದ್ಸಲ ಚೆನ್ನಾಗಿ ಫ್ರೈ ಆಗ್ಲಿ. ಫ್ರೈ ಆದ್ಮೇಲೆ ಈರುಳ್ಳಿ ಸೇರಿಸಿದೆ ಸಾಕು, ಮೊದಲೇ ಸೇರಿಸ್ಬೇಡಿ. ನೋಡಿ ಇವಾಗ ಫ್ರೈ ಆಗಿದೆ. ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಸಣ್ಣಕ್ಕೆ ಈ ರೀತಿ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಉದ್ದಕ್ಕೆ ಬೇಡ, ನೋಡಿ ಇದೇ ರೀತಿ ನೀವು ತುಂಡು ಮಾಡಿ ಹಾಕೊಳ್ಳಿ ಸಣ್ಣಕ್ಕೆ. ಅವಾಗ ರುಚಿ ಚೆನ್ನಾಗಿ ಬರುತ್ತೆ, ಅಂದ್ರೆ ಮಸಾಲೆಗೆ ಕರೆಕ್ಟ್ ಆಗಿ ಅಂಟಿ ನಿಲ್ಲುತ್ತೆ ಅದು. ಇನ್ನು ಇದು ಚೆನ್ನಾಗಿ ಈರುಳ್ಳಿ ಇದೇ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ, ಅವಾಗ ಬೇಗ ಫ್ರೈ ಆಗುತ್ತೆ. ನೋಡಿ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಲಿ. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಇವಾಗ ಇನ್ನು ಇದಕ್ಕೆ ಒಂದು ಟೊಮೆಟೊ ಕೂಡ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗ್ಲಿ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಇದಕ್ಕೆ ನಾವು ಮಾಡಿರುವಂತಹ ಸ್ಪೆಷಲ್ ಮಸಾಲಾ ಪೌಡರ್ ಇದೆಯಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಅದನ್ನ ಎಲ್ಲ ಹಾಕ್ತಾ ಇದ್ದೀನಿ, ಯಾಕಂದ್ರೆ ನಾನು ಅದು 3/4 kg 750 ಗ್ರಾಮ್ ಚಿಕನ್ಗೆ ಬೇಕಾಗಿರುವಷ್ಟೇ ಮಸಾಲ ಮಾಡ್ಕೊಂಡಿರೋದು. ಇನ್ನು 2 ಟೇಬಲ್ ಸ್ಪೂನ್ ಅಷ್ಟು ಈ ಮಸಾಲೆಗೆ ಕೂಡ ಮೊಸರು ಹಾಕೋಬೇಕು. ಅದೇ ಮೊಸರು ಜಾಸ್ತಿ ಹುಳಿ ಇಲ್ಲದಂತಹ ಮೊಸರು ಆಗಿರ್ಬೇಕು. ಜಾಸ್ತಿ ಹುಳಿ ಇದ್ದ ಮೊಸರು ತಗೊಳ್ತಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ರುಚಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು ನಿಮಗೆ ಹುಳಿ. ನೋಡಿ ಇವಾಗ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆಗೂ ಹಾಕೋಬೇಕು, ಅವಾಗ ಫ್ರೈ ಮಾಡುವಾಗ ಅದಕ್ಕೂ ಹಾಕೋಬೇಕು ಮೊಸರು. ಇನ್ನು ಇದಕ್ಕೆ ನಾವಿಲ್ಲಿ ಫ್ರೈ ಮಾಡಿಟ್ಟಂತಹ ಚಿಕನ್ ಸೇರಿಸ್ಬೇಕು. ಇದಕ್ಕೆ ನೋಡಿ ಪ್ಲೇಟ್ಗೆಲ್ಲ ಆಮೇಲೆ ನೀರು ಹಾಕ್ಬಿಟ್ಟು ಆ ನೀರು ಸೇರಿಸ್ಬೋದು. ಇನ್ನು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ 5 ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಬೇಕು, ನೀರು ಸೇರಿಸ್ಬೇಡಿ. ನೋಡಿ ಇವಾಗ 5 ನಿಮಿಷ ಆಗಿದೆ. ನೋಡಿ ಇವಾಗ ಈ ರೀತಿ ಇದೆ ನೋಡಿ ನಮ್ಮ ಚಿಕನ್, ಅಂದ್ರೆ ಸ್ವಲ್ಪ ಅದರಲ್ಲಿ ನೀರೆಲ್ಲ ಬಂದಿದೆ. ಇನ್ನು ಇದಕ್ಕೆ ನೀರೆಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಬೇಕು. ಅಂದ್ರೆ ನಿಮ್ಗೆ ಜಾಸ್ತಿ ಗ್ರೇವಿ ತರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಅಥವಾ ನಿಮ್ಗೆ ರೋಸ್ಟ್ ತರ ಬೇಕಿದ್ರೆ ಸ್ವಲ್ಪ ಕಡಿಮೆ ನೀರು ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ಸೇರಿಸ್ಬಿಟ್ಟು ಇದನ್ನ ಪುನಃ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ ಇವಾಗ 20 ನಿಮಿಷ ಆಗಿದೆ. ನಮ್ಮ ಚಿಕನ್ ಎಲ್ಲ ಬೆಂದು ಇವಾಗ ರೆಡಿ ಆಗಿದೆ, ಅಂದ್ರೆ ನಾವು ಫ್ರೈ ಮಾಡಿಟ್ಟ ಚಿಕನ್ ಸೇರಿಸಿರೋದು. ನೋಡಿ ಈ ರೀತಿ ಇದೆ. ಸ್ವಲ್ಪ ಕಸೂರಿ ಮೇಥಿ ಈ ರೀತಿ ಹುಡಿ ಮಾಡಿ ಹಾಕ್ತೀನಿ. ಕಸೂರಿ ಮೇಥಿ ಹಾಕಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ, ಇಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ನಿಮಗೆ ಸೇರಿಸ್ಬೋದು. ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದ್ಸಲ. ನೋಡಿ ಇವಾಗ ಗ್ರೇವಿ ನೋಡಿ ಈ ರೀತಿ ಇದೆ. ಇವಾಗ ಇದು ಸ್ವಲ್ಪ ಹೊತ್ತು ಆರಿದ್ಮೇಲೆ ನಮ್ಗೆ ಕರೆಕ್ಟ್ ಆಗಿರುವಂತ ಗ್ರೇವಿ ಸಿಗುತ್ತೆ, ಅಂದ್ರೆ ಚಪಾತಿ ಎಲ್ಲ ತಿನ್ನೋದಿಕ್ಕೆ ಯಾವ ರೀತಿ ಗ್ರೇವಿ ಬೇಕೋ ಅದೇ ರೀತಿ ಸಿಗುತ್ತೆ. ಇಲ್ಲಿ ನಿಮ್ಗೆ ಎಲ್ಲ ಇನ್ನೂ ಕೂಡ ರೋಸ್ಟ್ ಆಗ್ಬೇಕು ಅಂತ ಇದ್ರೆ ಓಪನ್ ಮಾಡ್ಬಿಟ್ಟು 5 ರಿಂದ 10 ನಿಮಿಷ ನಿಮಗೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಬೋದು. ಅವಾಗ ಪುನಃ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಅವಾಗ ರೋಸ್ಟ್ ಆಗಿ ಸಿಗುತ್ತೆ. ನೋಡಿ ಇವಾಗ ಈ ರೀತಿ ಇದೆ. ಇದು ಕರೆಕ್ಟ್ ಆಗಿ ಸಿಗುತ್ತೆ ನಮ್ಗೆ, ಸ್ವಲ್ಪ ಹೊತ್ತು ಆರಿದ್ಮೇಲೆ ಕರೆಕ್ಟ್ ಸಿಗುತ್ತೆ. ನೋಡಿ ಈ ರೀತಿ ಇದೆ. ಸೂಪರ್ ಟೇಸ್ಟ್ ಇರುತ್ತೆ. ಉಪ್ಪೇನಾದ್ರೂ ಕಡಿಮೆ ಇದ್ರೆ ನಿಮ್ಗೆ ಸೇರಿಸ್ಬೋದು. ನಂದು ಕರೆಕ್ಟ್ ಆಗಿದೆ ಎಲ್ಲ ಕೂಡ, ಆದ ಕಾರಣ ನಾನು ಇಲ್ಲಿ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಸ್ಪೆಷಲ್ ಚಿಕನ್ ಮಸಾಲಾ ಗ್ರೇವಿ ಇಲ್ಲಿ ರೆಡಿ ಆಗಿದೆ. ಖಂಡಿತ ಒಂದ್ಸಲ ಆದ್ರೂ ಈ ಮೆಥಡ್ ಅಲ್ಲಿ ಚಿಕನ್ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಇದರ ರುಚಿ ಏನು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಥ್ಯಾಂಕ್ ಯು.